1 by 2 times of 3x by 5 plus 4 is greater than or equal to 1 by 3 times of x minus 6. ಮೊದಲನೇದಾಗಿ ಇಲ್ಲೊಂದು ಟರ್ಮ್ ಇದೆ ಅಂತ ಹೇಳಿ ನೋಡ್ಕೊಬೇಕು. ಈ 1 by 2 1 by 6 ಹೋಗ್ಸೋದಕ್ಕೆ ಏನು ಮಾಡಬೇಕು? ವಿಲ್ ಮಲ್ಟಿಪ್ಲೈ ಬೋತ್ ಸೈಡ್ಸ್ ವಿತ್ 6 ಅಲ್ವಾ? ಹೇಗೆ ಬಂತು ಅಂತ ಹೇಳಿದ್ರೆ LCM of 2 and 3 is 6. So 6 by 2 times of 3x by 5 plus 4 greater than or equal to 6 by 3 times of x minus 6. So ಇದು 3 ಆಗುತ್ತೆ. 3 times of 3x by 5 is 9x plus 12 greater than or equal to 2x minus 12 ಅಲ್ವಾ? ಏನು ಟ್ರಾನ್ಸ್ಪೋಸ್ ಮಾಡೋಣ? 9 by 5 is 1 point something, this is 2x, ಸೊ ಇದು ಕಮ್ಮಿ ಇದೆ, ಹಾಗಾಗಿ ಇವೆರಡನ್ನು ಟ್ರಾನ್ಸ್ಪೋಸ್ ಮಾಡೋಕ್ಕೆ ಹೇಗೆ ಮಾಡ್ತೀವಿ ಅದನ್ನು? ಆ್ಯಡ್ ಪ್ಲಸ್ 12 minus 9x by 5 on both sides. ಸೊ ಇದೇನಾಗುತ್ತಿದ್ದು 9x by 5 plus 12 minus 9x by 5 greater than or equal to 2x minus 12 plus 12 minus 9x by 5. ಇದು ಕಟ್ಟಾಗುತ್ತೆ, ಇದು ಕಟ್ಟಾಗುತ್ತೆ. ಇದು 24, ಇದು LCM ಬಂದು 5 10 1x by 5 ಅಲ್ವಾ? ಮುಂದಿನ ಸ್ಟೆಪ್ ಏನು? ವಿಲ್ ಮಲ್ಟಿಪ್ಲೈ both sides with 5. So 24 times of 5 greater than or equal to 5 by x by 5 into 5. So ಇದು x ಕಟ್ಟಾಗುತ್ತೆ, ಇದು 120, ಇದು ನಿಮ್ಮ ಕಂಡೀಷನ್ನು. So combining x being a real number and x is less than or equal to 120, ನಮ್ಮ ಫೈನಲ್ ಆನ್ಸರ್ ಈ ರೀತಿಯಲ್ಲಿ ಕಾಣುತ್ತೆ. ಸೊ ಫ್ರಮ್ ಇನ್ಫಿನಿಟಿ ಟು x will have numbers from infinity to 120 including 120. ಸೊ ಇದೇ ನಿಮ್ಮ ಉತ್ತರ.